ಗೈಸ್, ನಾವು ಧನುಷ್ಕೋಟಿಗೆ ಹೋಗಬೇಕು ಅಂತೇಳಿದ್ದೀವಿ ಈಗ. ಬಟ್ ಧನುಷ್ಕೋಟಿಗೆ ಹೋಗಬೇಕಂದ್ರೆ ಇದೇ ರೋಡಲ್ಲಿ ಹೋಗಬೇಕು. ಬಟ್ ಈ ರೋಡ್ ಕ್ಲೋಸ್ ಮಾಡಿದಾರಂತೆ, ಯಾಕಂದರೆ ಅಲ್ಲಿ ಗೋಡೆ ಕುಸ್ತಿದೆ ಅಂತೇಳಿ. ಸೊ ಅಕ್ಕ ತಂಗಿ ಕೊಳದ ಪಕ್ಕದ ತಡೆಗೋಡೆ ಕುಸ್ತಿದೆ. ಸೊ ಹಂಗಾಗಿ ಇಲ್ಲಿ ಯಾವುದೂ ವೆಹಿಕಲ್ಸ್ ಬಿಡ್ತಿಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ನಾವು 2 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು. ನಡ್ಕೊಂಡು ಧನುಷ್ಕೋಟಿ ನೋಡ್ಕೊಂಬರೋಣ ಅಂತೇಳಿ ಇದ್ದೀವಿ. ನಾವಿವಾಗ ರೋಡ್ ಕ್ಲೋಸ್ ಮಾಡಿರೋದ್ರಿಂದ ಗಾಡೀಲಿ ಹೋಗೋಕ್ಕಾಗ್ತಿಲ್ಲ ಧನುಷ್ಕೋಟಿಗೆ. 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಬಟ್ ಇದೊಂಥರ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮಗೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಂಕ್ರೀಟ್ ರೋಡಲ್ಲಿ. ಇಲ್ಲಿ ಹೋಗ್ತಾ ದಾರಿಲಿ ಯಾವುದೋ ಒಂದು ಮಂಟಪ ಇದೆ, ಚೆನ್ನಾಗಿದೆ ನೋಡಿ. ನಾವು ಧನುಷ್ಕೋಟಿಗೆ ಹೋಗೋ ದಾರಿಲಿ ಈ ಥರದೊಂದು ಆರ್ಚ್ ಸಿಗುತ್ತೆ. ಈ ಆರ್ಚ್ ಆರ್ಚಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಾವು ಈ ಥರದ್ದು ಟೈಪ್ ಏನೋ ಮಾಡಿಟ್ಟಿದ್ದಾರೆ. ಇಲ್ಲಿ ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಆ್ಯಕ್ಚುಲಿ ಫಾರೆಸ್ಟ್ನವರು. ಫಾರೆಸ್ಟ್ ಮಧ್ಯದಲ್ಲಿ ಈ ಥರದ್ದು ಒಂದು ಕಲ್ಚರ್ ರೀತಿ ಮಾಡಿದ್ದಾರೆ. ಒಂಥರ ಚೆನ್ನಾಗಿ. ಆ್ಯಕ್ಚುಲಿ ಕುತ್ಕೊಳ್ಳೋಕೆ ಬೆಂಚು ನೋಡಿ, ಇಲ್ಲಿ ಆರಾಮಾಗಿ ಕುತ್ಕೊಬೋದು. ಕುತ್ಕೊಳ್ಳೋಕೆ ಬಟ್ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನೀವು ಟ್ರೆಕ್ ಮಾಡ್ಕೊಂಡು ಹೋಗುವಾಗ ಒಂದು ಸ್ವಲ್ಪ ಸುಸ್ತಾಗಿಬಿಟ್ರೆ ಇಲ್ಲಿ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೋದು. ಇಲ್ಲಿ ಎಲ್ಲಿ ನೋಡಿದ್ರು ಈ ಥರ ಮಂಟಪಗಳು, ಕೊಳಗಳು ಸಿಗ್ತವೆ. ಊರು ತುಂಬ ಎಲ್ಲ ಮಾಡಿಬಿಟ್ಟವ್ರು. ನೋಡಿ, ಹೋಗೋ ದಾರಿಲಿ ಇಲ್ಲೊಂದು ಕಲ್ಯಾಣಿ ಸಿಕ್ತು, ಮತ್ತೇನೊಂದು. ಎಲ್ಲ ಕಡೆ ಕಲ್ಯಾಣಿಗಳು, ಮಂಟಪಗಳು, ಹಿಸ್ಟೋರಿಕಲ್ ಪ್ಲೇಸ್ ಅಂತೇಳಿ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಧನುಷ್ಕೋಟಿ ಹೋಗೋ ದಾರಿ ಹತ್ತತ್ರ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಅಲ್ಲಿ ಗೋಡೆ ಕುಸ್ತಿಲ್ಲ ಅಂದರೆ ಬೈಕ್ ತೊಗೊಂಡು ಇಲ್ಲಿ ತನಕ ಬರ್ಬೋದಿತ್ತು. ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಈ ಮೆಟ್ಲುಗಳಿಂದ ಹಿಂಗೆ ಮೇಲೆ ಹತ್ಕೊಂಡು ಹೋಗಬೇಕಿತ್ತು. ಬಟ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಬಂದ್ವಿ. ಆ್ಯಂಡ್ ಇಲ್ಲಿಂದ ನಾವು ಇವಾಗ ಮೇಲೆ ಹತ್ಕೊಂಡು ಹೋಗಬೇಕು. ಇಲ್ಲಿ ಹೋಗೋ ದಾರಿ ಒಂಥರ ಚೆನ್ನಾಗಿದೆ. ಬಂಡೆಗಳನ್ನೆಲ್ಲ ಹಾಕ್ಬಿಟ್ಟು ಮೆಟ್ಲುಗಳ ರೀತಿ ಮಾಡ್ತಾರೆ. ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಹಾಗಾಗಿ ಸುಸ್ತಾಗಿದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಾಂದರೆ ಬಿಸಿಲು ಜೋರು ಇದ್ದಿದ್ರೆ ಇಲ್ಲಿ ಹತ್ತತ್ತು ತುಂಬ ಕಷ್ಟ ಆಗ್ತಿತ್ತು. ಮೋಸ್ಟ್ಲಿ ರೋಡ್ ಕ್ಲೋಸ್ ಮಾಡಿರೋದಕ್ಕೆ ಅನಿಸುತ್ತೆ, ಯಾರು ಜಾಸ್ತಿ ಜನ ಇಲ್ಲ. ಆ್ಯಂಡ್ ಇಲ್ಲಿಂದ ಕೂಡ ನೀವು ದೇವಸ್ಥಾನ ಕಾಣುತ್ತೆ, ಅದು ನೋಡ್ಬೋದು. ಆ್ಯಂಡ್ ಸುತ್ತಮುತ್ತ ವ್ಯೂ ತುಂಬ ಚೆನ್ನಾಗಿದೆ. ಸುತ್ತ ಇರೋ ಬೆಟ್ಟಗಳು, ಕೆರೆಗಳು ಎಲ್ಲ ಕಾಣಿಸುತ್ತೆ. ನಾವೀಗ ಧನುಷ್ಕೋಟಿಯ ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ. ಇಲ್ಲಿಂದ ತುಂಬ ಚೆನ್ನಾಗಿರುವ ವ್ಯೂ ಕಾಣುತ್ತೆ. ಆ್ಯಂಡ್ ಸುತ್ತ ಫುಲ್ ಗ್ರೀನ್ರಿ ಇದೆ. ಕೆರೆ ಕಾಣಿಸ್ತಾ ಇದೆ, ದೊಡ್ಡದಾಗಿರುತ್ತೆ.
ಬೆಟ್ಟಗಳು, ಸುತ್ತ ಇರೋ ಗ್ರೀನ್ರಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಧನುಷ್ಕೋಟಿಯ ಬಂಡೆಗಳ ಮೇಲಿಂದ ಕಾಣುವಂಥ ಸುತ್ತಮುತ್ತ ಎಲ್ಲ ಹಳ್ಳಿಗಳು, ಗ್ರೀನ್ರಿ. ಸೊ ನಾವು ಧನುಷ್ಕೋಟಿಯ ರಾಮನ ದೇವಸ್ಥಾನದ ಮುಂದೆ ಇದ್ದೀವಿ. ಇಲ್ಲಿ ಆ್ಯಕ್ಚುಲಿ ಸೊ ಸ್ನೇಹಿತರೆ, ನಾವು ಧನುಷ್ಕೋಟಿಯಲ್ಲಿರುವ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಧನುಷ್ಕೋಟಿಯಲ್ಲಿರುವ ರಾಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಪುರಾತನ ಪ್ರಸಿದ್ಧ ಪ್ರದೇಶ. ಆ್ಯಂಡ್ ಇಲ್ಲಿ ಪುರಾಣದ ಪ್ರಕಾರ ಹೇಳಬೇಕಂದ್ರೆ ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಇಲ್ಲಿ ಅವರಿಗೆ ಬಾಯಾರಿಕೆ ಆಗುತ್ತೆ. ಸೊ ಬಾಯಾರಿಕೆ ಆದಾಗ ನೀರು ಬೇಕು ಅಂದಾಗ ರಾಮ ನೆಲಕ್ಕೆ ಬಾಣ ಬಿಡ್ತಾನೆ. ನೆಲಕ್ಕೆ ಬಾಣ ಬಿಟ್ಟಾಗ ನೆಲದಿಂದ ನೀರು ಬರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿದ್ರೆ ನೀವು ಏನು ನೀರು ಕಾಣ್ತಾ ಇದೆಯಲ್ಲ, ಇದು ರಾಮ ಬಾಣ ಬಿಟ್ಟು ಬಂದಿರೋದು ನೀರು ಅಂತೇಳಿ ಹೇಳ್ತಾರೆ. ಆ್ಯಂಡ್ ಇಲ್ಲಿ ರಾಮನ ಹೆಜ್ಜೆಯ ಗುರುತು ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು, ರಾಮನ ಪಾದದ ಗುರುತನ್ನು ತೋರಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಾಮನ ದೇವಸ್ಥಾನ.